ರಾಜ ಏನಿದು ರಾಜ गुंडा राजा गोली मारो साले को देश के गद्दारों को देश के गद्दारों को गोली मारो साले को देश के गद्दारों को गोली मारो साले को जय शिवाजी जय भवानी जय शिवाजी जय भवानी जय भवानी जय शिवाजी ಮೊನ್ನೆ ಮಂಗಳೂರಲ್ಲಿ ನಡೆದಂಥ ಒಂದು ದುರ್ಘಟನೆ ಏನಪ್ಪ ಅಂದ್ರೆ ಬಜರಂಗದಳದ ಕಾರ್ಯಕರ್ತ ಗೋರಕ್ಷಕರಾಗಿ ಕೆಲಸ ಮಾಡ್ತಿದ್ದಂಥ ಸುಹಾಸ್ ಶೆಟ್ಟಿ ಮೇಲೆ ಕೆಲವು ಜಿಹಾದಿಗಳು ಉದ್ದೇಶಪೂರ್ವಕ ಅವರನ್ನು ಹಲ್ಲೆ ಮಾಡೋರಲ್ಲಿ ಅವರನ್ನು ಏನು ಹರಿತವಾದ ಆಯುಧಗಳಿಂದ ಅವರನ್ನು ಕೊಲೆ ಮಾಡಿದಾರೆ. ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ರಾಮ್ ಸೇನೆ ಕರ್ನಾಟಕ ಕಲಬುರಗಿಯಿಂದ ಉಗ್ರವಾಗಿ ಖಂಡಿಸುತ್ತಾ ಇವತ್ತಿನ ದಿವಸ ನಾವು ಏನು ಕೇಂದ್ರದ ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ನಡೀತಿರುವ ಏನು ಜಿಹಾದಿಗಳ ಕೃತ್ಯ ಆಗಿರ್ಬೋದು, ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ಅವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಅನೇಕ ರೀತಿಯಿಂದ ವಿವಿಧ ಪ್ರಕಾರವಾಗಿ ದಾಳಿ ಮಾಡ್ತಾನೆ ಇದ್ದಾರೆ. ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತ ಉಳಿಸ್ಕೊಂಬಲ್ಲಿ ವಿಫಲವಾಗ್ಯದ. ಬಿಜೆಪಿ ನಾಯಕರು ಕೂಡ ಹಿಂದೂಗಳ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ಇಲ್ಲಿ ಆ ಬಿಜೆಪಿ ಏನು ಮುಖಂಡರ ಅವರು ಕೂಡ ವಿಫಲವಾಗಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ಉಗ್ರವಾದ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಏನು ಕೇಂದ್ರ ಸಚಿವರಿಗೆ ಮನವಿ ಕೊಡ್ತಾ ಇದ್ದೀವಿ. ತಕ್ಷಣ ಏನು ಸುಹಾಸ್ ಶೆಟ್ಟಿ ಮೇಲೆ ಏನು ಹತ್ಯೆ ಮಾಡಿದಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು, ಅವರನ್ನು ಎನ್ಕೌಂಟರ್ ಮಾಡಬೇಕು. ಹಾಗೆ ಏನು ರಾಜ್ಯದಲ್ಲಿರುವ ಏನು ಹಿಂದೂ ಮುಖಂಡರದಾರ ಅವರಿಗೆ ಸೂಕ್ತವಾದ ಒಂದು ರಕ್ಷಣೆ ನೀಡಬೇಕಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯದಲ್ಲಿ ಪದೇ ಈ ರೀತಿಯಾಗಿ ಕೃತ್ಯಗಳು ನಡ್ತಾ ಇದೆ. ಇದ್ರ ಬಗ್ಗೆ ತಾವು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಏನಾಗ್ತಾರೆ ಸರ್? ಕೇಂದ್ರ ಗೃಹ ಮಂತ್ರಿಗೆ ಈಗ ಅದ್ರ ಉದ್ದೇಶ ಇಟ್ಕೊಂಡೇ ನಾವು ಮನವಿ ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತಿನ ದಿವಸ ಬಿಜೆಪಿ ಇಲ್ಲಿಯ ಮುಖಂಡರು ಇದ್ದೂ ಇರಲಾರ್ದಂಗೆ ಇದೆ. ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಒಂದು ಹಿಂದೂ ಕಾರ್ಯಕರ್ತರಿಗೆ ಸೇಫ್ ಇಲ್ಲ. ಇವತ್ತಿನ ದಿವಸ ಅವರು ಕೂಡ ಬಿಜೆಪಿ ಯಾರೂ ಕೂಡ ಹಿಂದೂ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಇವತ್ತಿನ ದಿವಸ ನಾವು ಡೈರೆಕ್ಟಾಗಿ ಕೇಂದ್ರ ಸಚಿವರಿಗೆ ಏನು ನಮ್ಮ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಇವರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಹಾಗೂ ಇಲ್ಲಿರುವ ರಾಜ್ಯ ಸರ್ಕಾರದ ವಿರುದ್ಧನೂ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾವು. ಸರ್, ಈಗ ಕೊಲೆಯಾದಂಥ ಸುಹಾಸ್ ಶೆಟ್ಟಿ ಅವರು ರೌಡಿ ಶೀಟರ್ ಅಂತ ಹೇಳ್ತಿದ್ದಾರೆ, ಅದಕ್ಕೆ ತಾವೇನು ಹೇಳ್ತೀರಾ? ಸರ್, ಇದನ್ನು ಇವತ್ತಿನ ದಿವಸ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಕೆಲ ನಾಲ್ಕು ಹಿಜಡ ಹಿಂದೂಗಳೇನಾದ್ರ ಇವತ್ತಿನ ದಿವಸ ಅವರೊಂದು ಹೆಸರು ಇದು ಮಾಡ್ಬೇಕಂತ ಇವತ್ತಿನ ದಿವಸ ಅವರನ್ನು ರೌಡಿ ಅಂತ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ನಾನು ಕೂಡ ಕಲಬುರಗಿ ನನ್ನ ಮೇಲೆ ಕೂಡ ರೌಡಿ ಸೀಟ್ ಇದೆ. ನಾವು ಯಾರಿಗೆ ಹೊಡೆದು ನಾವು ಯಾರಿಗೆ ಇದು ಮಾಡಿ ರೌಡಿ ಸೀಟ್ ಆದ್ರಲ್ಲ. ನಾವು ಧರ್ಮ ರಕ್ಷೆಗೋಸ್ಕರ, ಗೋರಕ್ಷಣೆಗೋಸ್ಕರ, ಏನು ಹಿಂದೂ ಹೆಣ್ಮಕ್ಳಿಗೋಸ್ಕರ ಇವತ್ತಿನ ದಿವಸ ನಾವು ಹೋರಾಟ ಮಾಡಿ ನಾವು ರೋಡಿ ಸೀಟ್ ಹಾಕೊಂಡಿವಿ. ಇವತ್ತಿನ ದಿವಸ ಅವನು ರೋಡಿ ಆದರೂ ಕೂಡ ನಾನು ಇವತ್ತಿನ ದಿವಸ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ರೋಡಿ ಇದ್ದೀನಿ ಕಲಬುರಗಿ ಅಂತೇಳಿ. ಯಾಕಂದರೆ ನಾವು ಧರ್ಮಸ್ಥಳ ಕೆಲಸ ಮಾಡ್ತಾ ಇದ್ದೀವಿ. ಧರ್ಮಸ್ಥಳ ರೋಡಿ ಸೀಟ್ ಅಲ್ಲ, ಗಡಿ ಪಾರಾಗೋಕ್ಕೂ ನಾವು ಸಿದ್ಧರಿದ್ದೀವಿ ಅಂತೇಳಿ ಮಾಧ್ಯಮ ಮುಖಾಂತರ ಏನು ಕೆಲವು ಜಿಹಾದಿಗಳಾದಾರ ರೋಡಿ ಅಂತ ಬಿಂಬಿಸ್ತಾ ಇದ್ದಾರೆ, ಅವ್ರಿಗೆ ಎಚ್ಚರಿಕೆ